ಬೆಳೆಗಾರರ ಒಂದು ಹೋರಾಟ ಏನಿದೆ ಅದು ಬೆಳಗಾವಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಎಲ್ಲ ಭಾಗಕ್ಕೂ ಇವತ್ತು ವಿಸ್ತರಿಸ್ತಾ ಇದೆ. ನಮ್ಮ ಬೇಡಿಕೆಯಂತೆ 3,500 ದರವನ್ನು ಸರ್ಕಾರ ಆಗಲಿ ಕಾರ್ಖಾನೆ ಆಗಲಿ ನಿಗದಿ ಮಾಡೋ ತನಕ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿತದೆ. ಅದರ ಸಾಂಕೇತಿಕವಾಗಿ ಇವತ್ತು ಅಥಣಿಯಲ್ಲಿ ಕೂಡ ಮುಂದುವರಿತಾ ಇದೆ. ನಮ್ಮ ಬೇಡಿಕೆಯಂತೆ ಸರ್ಕಾರ ಆಗಲಿ ಕಾರ್ಖಾನೆ ಆಗಲಿ ಸ್ಪಂದಿಸಿ ಆದಲ್ಲಿ ನಾವು ಹೋರಾಟವನ್ನು ಹಿಂತೆಗೆದುಕೊಳ್ತೀವಿ. ಈಗೇನು ಗುಡ್ಲಾಪುರ ಕ್ರಾಸ್ನಲ್ಲಿ ಸುಮಾರು 6ನೇ ದಿನಕ್ಕೆ ಇವತ್ತು ಹೋರಾಟ ಕಾಲಿಟ್ಟಿದೆ. ಅದರ ಮುಂದುವರಿದ ಭಾಗವಾಗಿ ಅಥಣಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಈ ಹೋರಾಟ ಬರೀ ತಾಲೂಕು ಮಟ್ಟದಲ್ಲಿ ಮಾತ್ರ ನಡೀತಿದೆ ಅಂತ ತಿಳ್ಕೊಬೇಡಿ. ಇನ್ನು ಮುಂದಿನ ಹೋರಾಟವನ್ನು ಪ್ರತಿ ಹಳ್ಳಿಗಳ ಮಟ್ಟದಲ್ಲಿ ನಾವು ಕೊಂಡೊಯ್ತಕ್ಕಂಥ ತೀರ್ಮಾನವನ್ನು ಈಗಾಗಲೇ ನಮ್ಮ ಸಂಘದ ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿದ್ದೇವೆ. ಆದಷ್ಟು ಬೇಗ ದರವನ್ನು ನಿಗದಿ ಮಾಡಿ ಕಾರ್ಖಾನೆಗಳು ಚಾಲೂ ಆಗಲಿ ಅನ್ನುವಂಥ ಉದ್ದೇಶವನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೀವಿ. ಶಿವಾನಂದ ಕೋತ್, ರೈತ ಮುಖಂಡರು, ಅಥಣಿ. ಗುಡ್ಲಾಪುರ ಕ್ರಾಸ್ನಲ್ಲಿ ನಮ್ಮ ಎಲ್ಲ ರೈತ ಸಂಘದ ಸದಸ್ಯರು ಬೆಂಬಲ ಬೆಲೆಗಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕಳೆದ 5-6 ದಿನಗಳಿಂದ ಈ ಕುಡ್ಡು ಸರ್ಕಾರ, ಕಿವುಡು ಸರ್ಕಾರ, ಮೂಕು ಸರ್ಕಾರ 5-6 ದಿನಗಳು ಕಳೆದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲು ಯಾವುದೇ ಒಬ್ಬ ಜಿಲ್ಲಾ ಉಸ್ತುವಾರಿಗಳಾಗಲಿ, MP ಗಳಾಗಲಿ ಅಥವಾ ಶಾಸಕರಾಗಲಿ ಆ ಸ್ಥಳಕ್ಕೆ ಬರ್ತಾ ಇಲ್ಲ. ನಮ್ಮ ಬೇಡಿಕೆ ಇಷ್ಟೇ, ರೈತ ಒಂದು ವರ್ಷದೊಳಗೆ ತಾನು ಕಷ್ಟಪಟ್ಟು ಬೆಳೆದಂಥ ಬೆಳೆಗೆ ಬೆಂಬಲವನ್ನು ಕೇಳ್ತಿದ್ದಾನೆ ಹೊರತಾಗಿ ಯಾವುದೇ ಒಂದು ಭಿಕ್ಷೆಯನ್ನು ನಾವು ಕೇಳ್ತಾ ಇಲ್ಲ. ಎಲ್ಲಿವರೆಗೆ 3,500 ರೂಪಾಯಿ ಸರ್ಕಾರ ನಮಗೆ ಬೆಂಬಲ ಬೆಲೆಯನ್ನು ಕೊಡೋದಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತದೆ. ಇದರ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಒಮ್ಮೆ ರೈತ ಸಿಡಿದೈತ ಅಂತಂದರೆ ಹಳ್ಳಿ ಮಟ್ಟದಲ್ಲಿ ಆಗಲಿ ಯಾವುದೇ ಒಂದು ತಾಲೂಕಾ ಮಟ್ಟದಲ್ಲಾಗಲಿ ಈ ಹೋರಾಟವನ್ನು ನಾವು ಬೆಂಗಳೂರವರೆಗೂ ಕರೆದೊಯ್ಯವರೆಗೆ ಬಿಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ.